ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆಜೀವ ಜೈಲಿಗೆ ತಡೆ ಇಲ್ಲ, ಭಾರಿ ಹಿನ್ನಡೆ ಆಗಿರೋದು. ಜಾಮೀನು ಅರ್ಜಿ ಕೂಡ ಹೈಕೋರ್ಟ್ನಲ್ಲಿ ವಜಾ ಆಗ್ಬಿಟ್ಟಿದೆ. ಆರೋಪಗಳು ಗಂಭೀರ ಸ್ವರೂಪವಾದದ್ದು ಅಂತ ಕೋರ್ಟ್ ಹೇಳ್ತಾ ಇರೋದು. ಮನೆ ಕೆಲಸದ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಅಧೀನ ನ್ಯಾಯಾಲಯ ವಿಧಿಸಿರುವಂತ ಜೀವನ ಪರ್ಯಂತ ಜೈಲು ಶಿಕ್ಷೆಯನ್ನ ಅಮಾನತಿನಲ್ಲಿ ಇಟ್ಟು ಜಾಮೀನು ಮಂಜೂರು ಮಾಡಬೇಕು ಅಂತ ಕೋರಿ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದ ಮಧ್ಯಂತರ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿಬಿಟ್ಟಿದೆ. ಪ್ರಕರಣ ಸಂಬಂಧ ತಮಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ ಮತ್ತು 11.60 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. 2025 ಆಗಸ್ಟ್ 2ರಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿತ್ತು. ಇದಕ್ಕೆ ತಡೆಯನ್ನ ನೀಡಬೇಕು ಅಂತ ಕೋರಿ ಇವರು ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ಆದರೆ ಇದು ಗಂಭೀರವಾದದ್ದು ಅನ್ನೋದನ್ನ ತಿಳಿಸಲಾಗಿದೆ. ಈ ಆರೋಪಗಳು ಗಂಭೀರ ಸ್ವರೂಪವಾದದ್ದು, ಇದನ್ನು ವಜಾ ಮಾಡೋದಕ್ಕಾಗಲ್ಲ ಅಂತ ಹೇಳಲಾಗಿದೆ. ಮತ್ತು ಇವರು ಸಲ್ಲಿಸಿದ್ರಲ್ಲ ಅರ್ಜಿ, ಇದನ್ನೇ ವಜಾ ಮಾಡಲಾಗಿದೆ. ಇದರಿಂದ ತೀವ್ರ ಹಿನ್ನಡೆ ಆಗಿರೋದು. ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಆಜೀವ ಜೈಲು ಶಿಕ್ಷೆ ರದ್ದು ಜಾಮೀನು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಪ್ರಜ್ವಲ್ ರೇವಣ್ಣ. ಕೇಸು ಗಂಭೀರ ಸ್ವರೂಪದ್ದು, ಬೇಲ್ ನೀಡಿದ್ರೆ ಇತರರ ಮೇಲೆ ಇದು ಪರಿಣಾಮ ಬೀರತ್ತೆ ಅಂತ ಕೂಡ ಹೇಳಲಾಗಿದೆ. ಹೀಗಾಗಿ ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನು ನೀಡಬೇಕು ಎಂಬ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಪರಿಣಾಮ ಬಿಡುಗಡೆಯ ನಿರೀಕ್ಷೆಯಲ್ಲಿದ್ದಂಥ ಮಾಜಿ ಸಂಸದನಿಗೆ ಈ ಮುಖಾಂತರವಾಗಿ ಭಾರಿ ತೀವ್ರ ಹಿನ್ನಡೆ ಆಗಿರುವಂಥದ್ದು. ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ಈ ಥರದೊಂದು ಹಿನ್ನಡೆ ಆಗತ್ತೆ ಅನ್ನೋದನ್ನು, ಯಾಕಂದರೆ ಜಾಮೀನು ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ರು ಅಂತ ಕಾಣಿಸುತ್ತೆ. ಆದರೆ ಈ ಆದೇಶವನ್ನು ರದ್ದುಪಡಿಸಬೇಕು ಅಂತ ಕೋರಿ ಪ್ರಜ್ವಲ್ ಹೈಕೋರ್ಟ್ಗೆ ಕ್ರಿಮಿನಲ್ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಅಲ್ಲದೆ ಮೇಲ್ಮನವಿ ಇತ್ಯರ್ಥ ಮಾಡುವವರೆಗೆ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನು ನೀಡಬೇಕು ಅಂತ ಮನವಿಯನ್ನು ಮಾಡಿದ್ರು. ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಮಧ್ಯಂತರ ಅರ್ಜಿ ವಜಾಗೊಳಿಸಿ ನ್ಯಾಯಮೂರ್ತಿಗಳಾದ KS ಮುದಗಲ್ ಮತ್ತು ನ್ಯಾಯಮೂರ್ತಿ T ವೆಂಕಟೇಶ್ ನಾಯಕ್ ಅವರಿದ್ದಂಥ ವಿಭಾಗೀಯ ಪೀಠ ಬುಧವಾರ ಆದೇಶವನ್ನು ಹೊರಡಿಸಿದೆ. ಇದರಿಂದ ಮಧ್ಯಂತರ ಜಾಮೀನು ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದ ಪ್ರಜ್ವಲ್ಗೆ ಭಾರಿ ನಿರಾಸೆ ಉಂಟಾಗಿರುವಂಥದ್ದು. ಪ್ರಕರಣದ ದಾಖಲೆಗಳನ್ನು ಪರಿಗಣಿಸಿದಾಗ ಮೇಲ್ಮನವಿದಾರರ ಆರೋಪಿ ವಿರುದ್ಧದ ಆರೋಪಗಳು ಗಂಭೀರ ಸ್ವರೂಪವಾಗಿದೆ. ಈ ಹಂತದಲ್ಲಿ ಪ್ರಜ್ವಲ್ ಬಿಡುಗಡೆ ಮಾಡಿದ್ರೆ ಅದು ಇತರರ ಮೇಲೆ ಪರಿಣಾಮ ಉಂಟು ಮಾಡಲಿದೆ. ಹಾಗಾಗಿ ಜಾಮೀನು ಮಂಜೂರು ಮಾಡುವುದು ಸೂಕ್ತ ಅಲ್ಲ ಅಂತ ಪೀಠ ಆದೇಶದಲ್ಲಿ ಅಭಿಪ್ರಾಯಪಟ್ಟಿದೆ. ಹಾಗಾಗಿ ಇನ್ನೂ ಇವರು ಜೈಲಿನಲ್ಲೇ ಇರಬೇಕಾಗತ್ತೆ. ಒಂದು ನಿರೀಕ್ಷೆ ಇಟ್ಕೊಂಡಿದ್ರೇನೋ, ಒಂದು ಟ್ರೈ ಮಾಡೋಣ, ಜಾಮೀನು ಸಿಗಬಹುದೇನೋ ಅಂತ. ಬಟ್ ಇಲ್ಲ, ಗಂಭೀರ ಸ್ವರೂಪದ್ದು ಅಂತ ಹೇಳಿ ವಜಾ ಮಾಡಿದ್ದಾರೆ. ಇದರಿಂದ ಹಿನ್ನಡೆ ಆಗಿದೆ.